ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಒಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಬಂದಿದೆ. ಒಂದಲ್ಲ 2 ತಿಂಗಳ ಹಣ ಒಟ್ಟಿಗೆ ಜಮೆ ಆಗ್ತಾ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ನಾನು ಯಾವ ಕಂತಿನ ಹಣವನ್ನು ಹಾಕ್ತಾ ಇದ್ದೀನಿ, ಹಾಗೆ ಯಾವ ಕಂತು ಬಾಕಿ ಇದೆ ಕಂಪ್ಲೀಟಾಗಿ ಹೇಳಿದ್ದಾರೆ. ಹಾಗೆ ದೀಪಾವಳಿ ಹಬ್ಬದ ಟೈಮಲ್ಲೇ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೂಡ ಕೊಟ್ಟಿದ್ದಾರೆ. ತುಂಬ ದಿನಗಳಿಂದ ಕಾಯ್ತಾ ಇದ್ದೋ ಗೃಹಲಕ್ಷ್ಮಿ ಯೋಜನೆಯ ಹಣ ಕರೆಕ್ಟಾಗಿ ಬರ್ತಾ ಇಲ್ವಲ್ಲ, ಅಮೌಂಟ್ ಏನಾದರೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಇನ್ನು ಮುಂದೆ ಹಣ ಹಾಕೋದಿಲ್ವಾ ಅಂತ ಸಾವಿರಾರು ಜನ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಫೈನಲಿ ಸಿಕ್ಕಿದೆ. ಏನಪ್ಪ ಅಂತ ಹೇಳಿದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ದೀಪಾವಳಿ ಹಬ್ಬಕ್ಕೆ ನಾನು ಗೃಹಲಕ್ಷ್ಮಿ ಯೋಜನೆಯ ಹಣ ದೀಪಾವಳಿಗಿಂತ ಮುಂಚೆನೇ ಹಣವನ್ನು ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೇನು ದೀಪಾವಳಿ ಹತ್ರನೇ ಬರ್ತಾ ಇದೆ ಅಲ್ವಾ. ಸೊ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಮೇಡಮ್ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗಿಬಿಟ್ಟಿದೆ, ಕೆಲವು ಕಡೆ ಸಮಯದಿಂದ ಹಣ ಬರ್ತಾ ಇಲ್ಲ, ಬಹಳಷ್ಟು ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹಣ ಹಾಕುವಂತಹ ಸಾಧ್ಯತೆ ಏನಾದರೂ ಇದೆಯಾ, ದೀಪಾವಳಿ ಹಬ್ಬಕ್ಕೆ ನೀವು ಹಣ ಹಾಕ್ತೀರಾ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ನೇ ಕೇಳಿದ್ದಾರೆ. ಇನ್ನು ಮಹಿಳೆಯರು ಕೂಡ ಅಷ್ಟೇ ಶಾಪ ಹಾಕ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. 1 ತಿಂಗಳು ಹಾಕಿದ್ರೆ 3 ತಿಂಗಳು ಹಣ ಹಾಕೋದಿಲ್ಲ, ಇವ್ರಿಗೆ ಇಷ್ಟ ಬಂದಾಗ ಹಣ ಹಾಕ್ತಾರೆ ಅಂತ. ಸೊ ಈ ವಿಚಾರವಾಗಿ ಮಾತಾಡಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಈಗಾಗಲೇ ನಾನು ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡಿದ್ದೀನಿ. ನನ್ನ ಕಡೆಯಿಂದ ಆಗಸ್ಟ್ ಮತ್ತು ಜುಲೈ ಮತ್ತು ಸೆಪ್ಟೆಂಬರ್ ಒಟ್ಟು 3 ತಿಂಗಳ ಹಣ ಬಾಕಿ ಇತ್ತು. ಸೊ ಜುಲೈ ತಿಂಗಳ ಅಮೌಂಟ್ ಏನಿದೆ ಅದನ್ನು ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಅದನ್ನು ಹೊರತುಪಡಿಸಿದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಬಾಕಿ ಇದೆ. ಸೊ ಸೆಪ್ಟೆಂಬರ್ ತಿಂಗಳದ್ದು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. 3 ದಿನಗಳ ಹಿಂದೆಯೇ ನಾನು ಆಗಸ್ಟ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಇನ್ನೇನು ದೀಪಾವಳಿ ಹಬ್ಬದಕ್ಕಿಂತ ಮುಂಚೆನೇ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಬಂದು ತಲುಪುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇವತ್ತಲ್ಲ ನಾಳೆ ನಿಮ್ಮ ಮಾತೆಗೆ ಗೃಹಲಕ್ಷ್ಮಿ 2,000 ರೂಪಾಯಿ 100% ಬರುತ್ತೆ. ಆಗಸ್ಟ್ ತಿಂಗಳದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆ ವಿಡಿಯೋ ಮಾತಾಡಿರೋ ವಿಡಿಯೋ ಬೇಕಿದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಜಾಯ್ನ್ ಆಗಿ. ಅವರೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು 1 ಅಥವಾ 2 ದಿನದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಜುಲೈ ತಿಂಗಳು ಪೆಂಡಿಂಗ್ ಅಮೌಂಟ್ ನಾನು ಈಗ ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ, ಆಗಸ್ಟ್ ತಿಂಗಳದ್ದು ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸುಮಾರು ಜನಕ್ಕೆ ಜುಲೈ ತಿಂಗಳು ಅಮೌಂಟು ಬಂದಿಲ್ಲ. ರೀಸೆಂಟಾಗಿ ಹಣ ಹಾಕಿದ್ರು, 2ನೇ ಹಂತದ ಹಣ ಇಲ್ಲಿವರೆಗೂ ಬಿಡುಗಡೆನೇ ಆಗಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಯಾರ್ಯಾರಿಗೆ ಜುಲೈ ತಿಂಗಳು ಹಣ ಬಂದಿಲ್ವೋ ಅಂಥವರಿಗೆ 4,000 ದೀಪಾವಳಿ ಧಮಾಕ ಅಂತಲೇ ಹೇಳಬಹುದು. 2,000 ಪ್ಲಸ್ 2,000 4,000 ರೂಪಾಯಿ ಒಟ್ಟಿಗೆ ಹಣ ಬರುತ್ತೆ. ಜುಲೈ ತಿಂಗಳದ್ದು ಯಾರಿಗೆ ಬಂದಿಲ್ವೋ ಅಂಥವರಿಗೆ. ಇಲ್ಲ ನನಗೆ ಆಲ್ರೆಡಿ ಮೊನ್ನೆ ನನಗೆ 2,000 ರೂಪಾಯಿ ಬಂತು ಅಂದರೆ ಇನ್ನು 2,000 ರೂಪಾಯಿ ಮಾತ್ರ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಒಟ್ಟು ಮಹಿಳೆಯರ ಖಾತೆಗೆ 2 ತಿಂಗಳು ಹಣ ಗೃಹಲಕ್ಷ್ಮಿ ಯೋಜನೆಯ 2,000 ಪ್ಲಸ್ 2,000 ರೂಪಾಯಿ ಒಟ್ಟಿಗೆ ಜಮೆ ಆಗುತ್ತೆ. ದೀಪಾವಳಿ ಹಬ್ಬಕ್ಕಿಂತ ಮುಂಚೆನೇ ಜಮಾ ಆಗುತ್ತೆ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಆಗಿರೋದಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥ ಮಾಹಿತಿ ಆಗಿರುತ್ತೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ, ಅಲ್ಲಿ ವಿಡಿಯೋನ ಹಾಕಿರ್ತೀನಿ. ಥ್ಯಾಂಕ್ ಯು.